ಎಲ್ಲರಿಗೂ ನಮಸ್ಕಾರ. MND ಲಾ ಚಾನಲ್ಗೆ ಸ್ವಾಗತ. ನಾನು ದಿನೇಶ ಮೊಸಹಳ್ಳಿ, ನಿಮ್ಮ ವಕೀಲ. ಸ್ನೇಹಿತರೆ, ಇವತ್ತಿನ ಕಾನೂನಿನ ವಿಚಾರ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ವಾರೆಂಟ್ ಅಥವಾ NBW ಇದನ್ನು ಯಾವಾಗ ಹೊರಡಿಸಲಾಗುತ್ತೆ ಆರೋಪಿಗಳ ಮೇಲೆ. ಹೊರಡಿಸಿರ್ತಕ್ಕಂತಹ ಒಂದು ವಾರೆಂಟನ್ನು ಯಾವ ರೀತಿಯಲ್ಲಿ ರದ್ದುಪಡಿಸಬೇಕು ಎಂಬತಕ್ಕಂಥ ವಿಚಾರಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ನನ್ನ ಚಾನಲ್ MND ಲಾ ಚಾನಲನ್ನು ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಈಗ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದಿಷ್ಟೇ, ಕ್ರಿಮಿನಲ್ ಪ್ರಕರಣಗಳಲ್ಲಿ ಸುನಾವಣೆಗಳ ದಿನಾಂಕದಂದು ಆರೋಪಿಗಳು ಕಡ್ಡಾಯವಾಗಿ ಹಾಜರಾಗಬೇಕು. ಒಂದು ಪಕ್ಷ ಅವರು ಹಾಜರಾಗೋದಕ್ಕೆ ಅಸಾಧ್ಯವಾಗಿರತಕ್ಕಂಥ ಸಂದರ್ಭದಲ್ಲಿ ತಮ್ಮ ವಕೀಲರ ಮೂಲಕವಾಗಿ ತಮ್ಮ ಹಾಜರಾತಿಗೆ ವಿನಾಯಿತಿಗಾಗಿ ಒಂದು ಅರ್ಜಿಯನ್ನು ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಆ ಒಂದು ಅರ್ಜಿಯನ್ನು ದಂಡ ಪ್ರಕ್ರಿಯೆ ಸಮಿತಿಯ 317ನೇ ಕಲಮಿನ ಅಡಿಯಲ್ಲಿ ಸಲ್ಲಿಸಬೇಕು. ಹಾಗೂ ಅವತ್ತಿನ ಸುನಾವಣೆಗೆ ತಾವು ಹಾಜರಾಗುವುದಕ್ಕೆ ವಿನಾಯಿತಿಯನ್ನು ಕೋರಬೇಕು. ಇದು ಪ್ರೊಸೀಜರ್. ಈ ರೀತಿಯಲ್ಲಿ ತಾವೇನಾದರೂ ಸಹ ಮಾಡಲಿಲ್ಲ ಅನ್ನೋಂಥ ಪಕ್ಷದಲ್ಲಿ ತಮ್ಮ ಮೇಲೆ ವಾರೆಂಟನ್ನು ನ್ಯಾಯಾಲಯ ಹೊರಡಿಸುತ್ತೆ. ಅಂದರೆ ಇಲ್ಲಿ ಎರಡು ಸಂದರ್ಭಗಳನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಒಂದು, ತಾವು ನ್ಯಾಯಾಲಯಕ್ಕೆ ಹೋಗಿರೋದಿಲ್ಲ. ಅದೇ ರೀತಿಯಲ್ಲಿ ವಕೀಲರು ಸಹ ತಮ್ಮ ಪರವಾಗಿರ್ತಕ್ಕಂಥ ವಕೀಲರು, ನೀವು ಇಟ್ಟಿರ್ತಕ್ಕಂಥ ವಕೀಲರು ಸಹ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮ ಪರವಾಗಿ ನಿಮ್ಮ ಹಾಜರಾತಿಯ ವಿನಾಯಿತಿಗಾಗಿ ಅರ್ಜಿಯನ್ನು ಸಲ್ಲಿಸಿರೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಮಾತ್ರ ವಾರೆಂಟನ್ನು ನ್ಯಾಯಾಲಯ ಹೊರಡಿಸುತ್ತೆ. ಈ ಅಂಶವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ನೀವು ವಕೀಲರಿಗೆ ಸಂಪರ್ಕ ಮಾಡಿ, ವಕೀಲರಿಗೆ ಕೊಡಬೇಕಾಗಿರ್ತಕ್ಕಂಥ ಶುಲ್ಕವನ್ನು ಕೊಟ್ಟು ಅವರನ್ನು ನ್ಯಾಯಾಲಯಕ್ಕೆ ಹೋಗಿ ನಿಮ್ಮ ಹಾಜರಾತಿಯ ವಿನಾಯಿತಿಗಾಗಿ ಒಂದು ಅರ್ಜಿಯನ್ನು ಸಲ್ಲಿಸುವಂತೆ ನೀವು ಕೇಳಿಕೊಂಡಿದ್ರೆ, ಅಥವಾ ತಾವು ಇವತ್ತು ಗೈರು ಹಾಜರಾಗ್ತಾ ಇರತಕ್ಕಂಥದ್ದಕ್ಕೆ ಸೂಕ್ತ ಕಾರಣವನ್ನು ವಕೀಲರಿಗೆ ಕೊಟ್ಟಿದ್ದಂಥ ಒಂದು ಸಂದರ್ಭದಲ್ಲಿ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಮೇಲೆ ವಾರೆಂಟ್ ಇಶ್ಯೂ ಆಗದ ರೀತಿಯಲ್ಲಿ ನೋಡ್ಕೊಳ್ತಾರೆ. ಒಂದು ಪಕ್ಷ ನೀವು ಈ ಕೆಲಸವನ್ನು ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ವಾರೆಂಟನ್ನು ಹೊರಡಿಸಲಾಗುತ್ತೆ. ವಾರೆಂಟನ್ನು ಹೊರಡಿಸ್ತಕ್ಕಂಥ ನ್ಯಾಯಾಲಯ ಯಾರಿಗೆ ವಾರೆಂಟನ್ನು ಕೊಡುತ್ತೆ ಅಂದರೆ ಪೊಲೀಸರಿಗೆ ನಿರ್ದೇಶನವನ್ನು ಕೊಡುತ್ತೆ ಅಥವಾ ಒಂದು ಆಜ್ಞೆಯನ್ನು ಕೊಡುತ್ತೆ. ಆ ಒಬ್ಬ ವ್ಯಕ್ತಿ ಏನಿದ್ದಾನೆ ಆರೋಪಿ, ಚೆಕ್ ಬೌನ್ಸ್ ಪ್ರಕರಣದ ಆರೋಪಿ, ಆ ವ್ಯಕ್ತಿಯನ್ನು ಬಂಧಿಸಿ ತನ್ನ ಮುಂದೆ ಹಾಜರುಪಡಿಸಿ ಎಂಬುದಾಗಿ ಒಂದು ವಾರೆಂಟನ್ನು ಹೊರಡಿಸಲಾಗಿರುತ್ತೆ. ಪೊಲೀಸ್ನವರು ಬರ್ತಾರೆ, ತಮ್ಮನ್ನು ಬಂಧಿಸ್ತಾರೆ, ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಅವರಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಶೂರಿಟಿಯನ್ನು ತೆಗೆದುಕೊಂಡು ನಿಮಗೆ ಬೇಲನ್ನು ಕೊಡೋದಕ್ಕೆ ಅವಕಾಶ ಇಲ್ಲ. ಅದು NBW ಆಗಿದೆ, ನಾನ್ ಬೇಲೆಬಲ್ ವಾರೆಂಟ್ ಆಗಿದೆ ಎಂಬತಕ್ಕಂಥದ್ದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಅದರಿಂದಾಗಿ ಅಂತಹ ಒಂದು ಸಂದರ್ಭಗಳಲ್ಲಿ ಈ ಒಂದು NBW ಇಶ್ಯೂ ಆಗಿರತಕ್ಕಂಥ ಒಂದು ಸಂದರ್ಭದಲ್ಲಿ ನ್ಯಾಯಾಲಯ ಪೊಲೀಸ್ನವರಿಗೆ ನಿರ್ದೇಶನ ಕೊಡುತ್ತೆ. ಪೊಲೀಸ್ನವರು ಅದನ್ನು ಕಾರ್ಯಗತಗೊಳಿಸ್ತಾರೆ. ಒಂದು ಮೇಲೆ ಈ ಒಂದು ವಾರೆಂಟ್ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿರುತ್ತೆ ಅಥವಾ ಎಲ್ಲಿಯವರೆಗೆ ಇದೊಂದು ಚಾಲ್ತಿಯಲ್ಲಿರುತ್ತೆ. ನೀವು ಉದಾಹರಣೆಗೆ ನೀವು ತಿಳ್ಕೊಳ್ಬೋದು, ಯಾರೋ ಒಬ್ಬ ಚೆಕ್ ಬೌನ್ಸ್ ಪ್ರಕರಣದ ಆರೋಪಿ ತಲೆ ಮರೆಸ್ಕೊಂಡಿದ್ದಾನೆ, ಅವನಿಗೆ ವಾರೆಂಟ್ ಇಶ್ಯೂ ಆಗಿದೆ, ಅವನು ಸಿಕ್ಕೇ ಇಲ್ಲ, 5 ವರ್ಷ ಆದಮೇಲೆ ಬರ್ತಾನೆ, 10 ವರ್ಷ ಆದಮೇಲೆ ಬರ್ತಾನೆ. ಆಗ ಪೊಲೀಸ್ನವರು ಏನು ಮಾಡ್ಕೊಳ್ತಾರೆ ಅಂತಂದರೆ, ಈ ಒಂದು ಒಮ್ಮೆ ನ್ಯಾಯಾಲಯ ಆ ಒಬ್ಬ ಆರೋಪಿಯ ಮೇಲೆ ಒಂದು ವಾರೆಂಟನ್ನು ಹೊರಡಿಸಿದಂಥ ಒಂದು ಸಂದರ್ಭದಲ್ಲಿ ಅದೇ ನ್ಯಾಯಾಲಯ ಹಿಂಪಡೆಯುವವರೆಗೆ ಅಥವಾ ರದ್ದುಪಡಿಸುವವರೆಗೆ ಅಥವಾ ಇನ್ನೊಂದು ಸಂದರ್ಭ ಇದೆ ಅದನ್ನು ಕಾರ್ಯಗತಗೊಳಿಸುವವರೆಗೆ ಅದು ಚಾಲ್ತಿಯಲ್ಲಿರುತ್ತೆ ಎಂಬತಕ್ಕಂಥದ್ದನ್ನು ತಾವು ಗಮನವಿಟ್ಟು ತಿಳ್ಕೊಳ್ಳಿ. ಯಾಕೆ ಅಂತಂದರೆ ವಾರೆಂಟ್ ಹೊರಡಿಸಿದ ತಕ್ಷಣವಾಗಿ ಅದನ್ನು ವಾಪಸ್ ಪಡೆಯೋದೇ ಇಲ್ಲ ಕೋರ್ಟ್ ಅಥವಾ ನ್ಯಾಯಾಲಯ. ಒಂದು ಮೇಲೆ ನೀವು ತಿಳ್ಕೊಳ್ಬೇಕು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಒಮ್ಮೆ ವಾರೆಂಟ್ ಹೊರಡಿಸಿದೆ ಅಂತ ಅಂದ ಮೇಲೆ ಅದನ್ನು ರದ್ದುಪಡಿಸ್ತಕ್ಕಂಥ ಅಧಿಕಾರ ಇರತಕ್ಕಂಥದ್ದೇ ನ್ಯಾಯಾಲಯಕ್ಕೆ. ನ್ಯಾಯಾಲಯ ರದ್ದುಪಡಿಸ್ತಿಲ್ಲ ಅಂತಂದರೆ 5 ಅಲ್ಲ 10 ವರ್ಷ ಆದರೂ ಸಹ ಅದು ಚಾಲ್ತಿಯಲ್ಲೇ ಇರುತ್ತೆ ವಾರೆಂಟ್. ಅದೇ ರೀತಿಯಲ್ಲಿ ಈ ಒಂದು ವಾರೆಂಟನ್ನು ಯಾವ ವ್ಯಕ್ತಿಯನ್ನು ರದ್ದುಪಡಿಸಿ ತನ್ನ ಮುಂದೆ ಹಾಜರುಪಡಿಸಿ ಎಂಬುದಾಗಿ ನ್ಯಾಯಾಲಯ ಆಜ್ಞೆಯನ್ನು ಮಾಡಿದೆಯೋ ಆ ವ್ಯಕ್ತಿಯನ್ನು ಬಂಧಿಸಿದ ತಕ್ಷಣವಾಗಿ ಆ ಒಂದು ವಾರೆಂಟ್ ಏನಾಗುತ್ತೆ ಅಂದರೆ ಕೊನೆಗೊಳ್ಳುತ್ತೆ. ಈ ರೀತಿಯಲ್ಲಿ ಎರಡೇ ಸಂದರ್ಭಗಳಲ್ಲಿ ಮಾತ್ರ ವಾರೆಂಟ್ ಕೊನೆಗೊಳ್ತಕ್ಕಂಥದ್ದು. ಅಂದ ಮೇಲೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ, ವಾರೆಂಟಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಾಲ ಪರಿಮಿತಿ ಇಲ್ಲ. ಇಷ್ಟೇ ದಿನದಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು, ಜಾರಿ ಮಾಡಬೇಕು, ಜಾರಿ ಮಾಡದೆ ಹೋದರೆ ಅದು ಮುಗಿದೋಯ್ತು ಎಂಬತಕ್ಕಂಥದ್ದಿಲ್ಲ. ಆದ್ದರಿಂದಾಗಿ ಇದು ಒಂದು ಮೊದಲನೇ ಹಂತ. ಯಾವ ಸಂದರ್ಭದಲ್ಲಿ ವಾರೆಂಟನ್ನು ಹೊರಡಿಸಲಾಗುತ್ತೆ, ಯಾವ ಸಂದರ್ಭದಲ್ಲಿ ವಾರೆಂಟನ್ನು ಹೊರಡಿಸಲಾಗುತ್ತೆ ಅಂದರೆ ನೀವು ನ್ಯಾಯಾಲಯಕ್ಕೆ ಹಾಜರಾಗಿರಬಾರ್ದು, ಅದೇ ರೀತಿ ನಿಮ್ಮ ವಕೀಲರು ನ್ಯಾಯಾಲಯಕ್ಕೆ ಹಾಜರಾಗಿರಬಾರ್ದು. ಒಂದು ಪಕ್ಷ ನಿಮ್ಮ ವಕೀಲರು ಹಾಜರಾಗಿದ್ರೂ ನಿಮ್ಮ ಪರವಾಗಿ ನಿಮ್ಮ ಹಾಜರಾತಿಯ ವಿನಾಯಿತಿಗಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿರಬಾರ್ದು. ಅಂತಹ ಸಂದರ್ಭದಲ್ಲಿ ಮಾತ್ರ ವಾರೆಂಟನ್ನು ಹೊರಡಿಸಲಾಗುತ್ತೆ. ಒಂದು ವೇಳೆ ಇನ್ನೊಂದು ಹಂತಕ್ಕೆ ಬರೋಣ. ಈಗ ಎರಡನೇ ಹಂತವನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಏನಪ್ಪ ಅಂದರೆ, ಈಗ ಹೊರಡಿಸಿರ್ತಕ್ಕಂಥ ವಾರೆಂಟ್ ಯಾವಾಗ ಅಥವಾ ಯಾವ ರೀತಿಯಲ್ಲಿ ರದ್ದುಪಡಿಸೋದು. ನಾನೊಂದು ಚೆಕ್ಕನ್ನು ಕೊಟ್ಟಿದ್ದೆ ಯಾರಿಗೋ,
ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಆರೋಪಿಯಾಗಿದ್ದೇನೆ ನಾನು, ಆ ಒಂದು ವಾರೆಂಟನ್ನು ಹೇಗೆ ರದ್ದುಪಡಿಸಬೇಕು ಎಂಬತಕ್ಕಂಥದ್ದು ನಾನು ತಿಳ್ಕೊಳ್ಬೇಕು. ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ, ನ್ಯಾಯಾಲಯ ಒಂದು ವಾರೆಂಟನ್ನು ಹೊರಡಿಸಿದ ನಂತರವಾಗಿ ಅದನ್ನು ಅದೇ ನ್ಯಾಯಾಲಯ ರದ್ದುಪಡಿಸುವವರೆಗೆ ಅಥವಾ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಬಂಧಿಸಿ ನ್ಯಾಯಾಲಯದ ಮುಂದೆ ತಂದು ನಿಲ್ಲಿಸುವವರೆಗೆ ಆ ಒಂದು ವಾರೆಂಟ್ ಚಾಲ್ತಿಯಲ್ಲಿರುತ್ತೆ. ಕಾನೂನಲ್ಲಿ ಅವಕಾಶ ಮಾಡಿಕೊಳ್ಳಲಾಗಿದೆ. ಏನು ಕಾನೂನಲ್ಲಿ ಅವಕಾಶ ಇದೆ ಅಂತಂದರೆ, ಆ ವಾರೆಂಟ್ ನಿಮ್ಮ ಮೇಲೆ ಹೊರಡಿಸಿರ್ತಕ್ಕಂಥ ವಾರೆಂಟನ್ನು ರದ್ದುಪಡಿಸೋದಕ್ಕೆ ಅವಕಾಶ ಇದೆ. ಅಥವಾ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದು ಅಂತಂದರೆ, ಹೊರಡಿಸಿರ್ತಕ್ಕಂಥ ನ್ಯಾಯಾಲಯವೇ ಅದನ್ನು ಹಿಂಪಡೆಯೋದಕ್ಕೆ ಅವಕಾಶ ಇದೆ. ಯಾವ ರೀತಿಯಲ್ಲಿ ಆ ವಾರೆಂಟನ್ನು ಹಿಂಪಡೆಯುವ ರೀತಿಯಲ್ಲಿ ಮಾಡ್ತಕ್ಕಂಥದ್ದು, ರದ್ದುಪಡಿಸ್ತಕ್ಕಂಥದ್ದು ಹೇಗೆ ಎಂಬತಕ್ಕಂಥದ್ದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಹೇಗೆ ರದ್ದುಪಡಿಸಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಹೇಳ್ತೇನೆ ನೋಡಿ. ಇವತ್ತಿನ ದಿವಸ ನೀವೊಂದು ಚೆಕ್ ಬೌನ್ಸ್ ಪ್ರಕರಣದ ಆರೋಪಿಯಾಗಿದ್ದೀರಾ. ಸುನಾವಣೆಯ ದಿನಾಂಕ ಇವತ್ತಿದೆ. ಇವತ್ತಿನ ತಾರೀಕು 30ನೇ ತಾರೀಕು 1ನೇ ತಿಂಗಳು, ಜನವರಿ 30, 2023ನೇ ತಾರೀಕು. ಇವತ್ತಿನ ದಿವಸ ತಾವು ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಆಗಿಲ್ಲ ಅನಿವಾರ್ಯ ಕಾರಣಗಳಿಂದಾಗಿ. ಅದೇ ರೀತಿಯಲ್ಲಿ ಆ ಒಂದು ವಿಚಾರವನ್ನು ತಮ್ಮ ವಕೀಲರಿಗೂ ತಮಗೆ ಮುಟ್ಟಿಸೋದಕ್ಕೆ ಆಗಿಲ್ಲ. ವಕೀಲರು ಸಹ ನ್ಯಾಯಾಲಯಕ್ಕೆ ಹೋಗಿಲ್ಲ. ನೀವು ಬರ್ತಾರೆ ಅಂತ ತಿಳ್ಕೊಂಡಿದ್ರು, ನೀವು ಬರಲಿಲ್ಲ. ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಗೈರು ಹಾಜರಾಗ್ತೀರ ಅಂತ ವಕೀಲರಿಗೆ ಗೊತ್ತಿಲ್ಲ. ವಕೀಲರು ನ್ಯಾಯಾಲಯಕ್ಕೆ ಹೋಗಿಲ್ಲ. ಹೋದ್ರೂ ಸಹ ವಕೀಲರು ನಿಮ್ಮ ಪರವಾಗಿ ಹಾಜರಾತಿಯ ವಿನಾಯಿತಿಗಾಗಿ, ಅಂದರೆ ನಾನು ಈಗಾಗಲೇ ಹೇಳಿದ್ದೇನೆ, ದಂಡ ಪ್ರಕ್ರಿಯೆ ಸಮಿತಿಯ ಕಲಂ 317ರ ಅರ್ಜಿಯನ್ನು ಹಾಕಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ತಮ್ಮ ಮೇಲೆ ವಾರೆಂಟ್ ಇಶ್ಯೂ ಆಗಿದೆ. ವಾರೆಂಟನ್ನು ನ್ಯಾಯಾಲಯ ಹೊರಡಿಸ್ಬಿಟ್ಟಿದೆ. ಏನು ಮಾಡಬೇಕು ಈಗ? ನಿಮಗೆ ಗೊತ್ತಾಯಿತು, ವಾರೆಂಟನ್ನು ಹೊರಡಿಸಿದ್ದಾರೆ. ಮುಂದಿನ ಸುನಾವಣೆಯ ದಿನಾಂಕ ಫೆಬ್ರವರಿ 28ನೇ ತಾರೀಕು 2023ನೇ ಇಸ್ವಿ ಮುಂದಿನ ಸುನಾವಣೆಯ ದಿನಾಂಕ ಇದೆ. ಇಂಥ ಒಂದು ಸಂದರ್ಭದಲ್ಲಿ ತಾವು ತಕ್ಷಣ ಮಾಡಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ಏನಪ್ಪ ಅಂದರೆ, ನಿಮ್ಮ ವಕೀಲರನ್ನು ಸಂಪರ್ಕಿಸಿ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಶುಲ್ಕವನ್ನು ಕೊಡಿಸಿ, ನಂತರವಾಗಿ ನೀವು ಅವರಲ್ಲಿ ವಿನಂತಿಯನ್ನು ಮಾಡಿಕೊಡಿ, ನಾನು ಅವತ್ತು ಗೈರು ಹಾಜರಾಗಿದ್ದಕ್ಕೆ ಸದಾ ಕಾರಣಗಳು ಇದ್ದಾವೆ, ಯಾವುದೇ ರೀತಿಯ ದುರುದ್ದೇಶದಿಂದ ನಾನು ಹಾಜರಾಗಿಲ್ಲ, ಅವತ್ತು ಹಾಜರಾಗದಲ್ಲೇ ತಪ್ಪಿಸ್ಕೊಂಡಿಲ್ಲ, ನನಗೆ ಇದ್ದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿಮಗೂ ಸಹ ಒಂದು ವಿಚಾರವನ್ನು ಮುಟ್ಟಿಸೋದಕ್ಕೆ ಆಗಲಿಲ್ಲ, ದಯಮಾಡಿ ನನ್ನ ಮೇಲೆ ವಾರೆಂಟನ್ನು ನ್ಯಾಯಾಲಯ ಹೊರಡಿಸಿದೆ, ಆ ವಾರೆಂಟನ್ನು ದಯಮಾಡಿ ನೀವು ರೀಕಾಲ್ ಮಾಡಿಕೊಡಿ ಅಥವಾ ರದ್ದುಪಡಿಸಿ ಕೊಡಿ, ಅಥವಾ ನ್ಯಾಯಾಲಯ ಅದನ್ನು ಹಿಂಪಡೆಯುವ ರೀತಿಯಲ್ಲಿ ತಾವು ಒಂದು ಅಪ್ಲಿಕೇಶನನ್ನು ಹಾಕಿ ಅಂತ ಕೇಳ್ಕೊಳ್ಬೇಕು. ಅಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ನ್ಯಾಯಾಧೀಶ, ನಿಮ್ಮ ಒಂದು ವಕೀಲರು ಏನಿದ್ದಾರೆ, ವಕೀಲರು ಏನು ಮಾಡ್ತಾರೆ ಅಂತಂದರೆ, ನೋಡಿ, ಮುಂದಿನ ಸುನಾವಣೆಯ ದಿನಾಂಕ ಫೆಬ್ರವರಿ 28, 2023ರಲ್ಲಿದೆ. ಅದರ ಮಧ್ಯದ ಅವಧಿ ಏನಿದೆ, ಇವತ್ತಿನಿಂದ ಅಲ್ಲಿ ತನಕ ಮಧ್ಯದ ಅವಧಿನಲ್ಲಿ ನಿಮ್ಮ ಪ್ರಕರಣವನ್ನು ಮೊದಲು ತೆಗೆದುಕೊಳ್ಳೋದಕ್ಕೆ, ಅಂದರೆ ಅವತ್ತಿಗಿಂತ ಮೊದಲೇ ನಿಮ್ಮ ಪ್ರಕರಣವನ್ನು ತೆಗೆದುಕೊಳ್ಳೋದಕ್ಕೆ ಅಡ್ವಾನ್ಸ್ ಅಪ್ಲಿಕೇಶನ್ ಅನ್ನು ಹಾಕಿ, ಯಾವುದೋ ಒಂದು ಮಧ್ಯದ ದಿನ, ಅದು ಯಾವುದಾದ್ರೂ ಆಗಿರ್ಬೋದು, ನಿಮಗೂ ಆ ದಿನ ಅನುಕೂಲ ಆಗಿರಬೇಕು, ನಿಮ್ಮ ವಕೀಲರಿಗೂ ಅನುಕೂಲವಾಗಿರ್ತಕ್ಕಂಥ ಒಂದು ದಿನದಂದು ನಿಮ್ಮ ಪ್ರಕರಣವನ್ನು ಮೊದಲೇ ತೆಗೆದುಕೊಳ್ಳೋದಕ್ಕೆ. ಫಾರ್ ಎಕ್ಸಾಂಪಲ್ ಕೊಡೋದಾದರೆ ನೋಡಿ, ಜನವರಿ ಇವತ್ತಿನ ನಿಮಗೆ NBW ಇಶ್ಯೂ ಆಗಿದೆ, ಇನ್ನೊಂದು ವಾರ ಬಿಟ್ಟು ಅಥವಾ 10 ಡೇಸ್ ಬಿಟ್ಟು ಅಥವಾ 15 ದಿನದಲ್ಲೇ ನಿಮ್ಮ ಪ್ರಕರಣವನ್ನು ಮತ್ತೆ ತೆಗೆದುಕೊಳ್ಳೋದಕ್ಕೆ, ಮುಂದಾಗಿ ತೆಗೆದುಕೊಳ್ಳೋದಕ್ಕೆ, 28ನೇ ತಾರೀಕಿಗಿಂತ ಮುಂದಾಗಿ ತೆಗೆದುಕೊಳ್ಳೋದಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಆ ದಿನ ತಾವು ಹಾಜರಿರಬೇಕು, ನಿಮ್ಮ ವಕೀಲರು ಹಾಜರಿರಬೇಕು. ಆ ಹಾಜರಿದ್ದಂಥ ಸಂದರ್ಭದಲ್ಲಿ ವಕೀಲರು ತಮ್ಮ ಒಂದು ನ್ಯಾಯಾಲಯಕ್ಕೆ ಒಂದು ಗಮನಕ್ಕೆ ತರ್ತಾರೆ, ಈ ಒಬ್ಬ ವ್ಯಕ್ತಿ ಏನು ಆರೋಪಿ ಇದ್ದಾನೆ ಅವತ್ತು ಗೈರು ಹಾಜರಾಗಿದ್ದಕ್ಕೆ ಸದುದ್ದೇಶ ಇದೆ, ಯಾವುದೇ ದುರುದ್ದೇಶದಿಂದ ಇವನು ನ್ಯಾಯಾಲಯದ ಕಲಾಪಗಳಿಗೆ ಧಕ್ಕೆ ತರಬೇಕು, ತಪ್ಪಿಸ್ಕೊಳ್ಬೇಕು, ಇದನ್ನ ಒಂದು ರೀತಿಯಲ್ಲಿ ಎಳ್ಕೊಂಡು ಹೋಗಬೇಕು ಎನ್ನತಕ್ಕಂಥ ಉದ್ದೇಶದಿಂದ ಇವನೇನು ಮಾಡಿಲ್ಲ, ಆ ಒಂದು ದುರುದ್ದೇಶದಿಂದ ಮಾಡಿಲ್ಲ. ಅವತ್ತು ಅನಿವಾರ್ಯ ಕಾರಣ ಇತ್ತು, ಅವರ ಮನೆಯಲ್ಲಿ ಯಾರೋ ಒಬ್ಬರು ಸಾವಾಗಿತ್ತು ಅಥವಾ ಯಾವುದೋ ಒಂದು ಅನಿರೀಕ್ಷಿತವಾದ ಘಟನೆ ನಡೀತು, ಹಾಗಾಗಿ ಇವನು ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ ಅಂತ ಹೇಳಿ ಒಂದು CRPC ಸೆಕ್ಷನ್ 70 ಸಬ್ ಕ್ಲಾಸ್ 2ನಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಹಾಕ್ತಾರೆ. ಆ ಅಪ್ಲಿಕೇಶನ್ಗೆ ಮನ್ನಣೆಯನ್ನು ಕೊಡುತ್ತೆ ಕೋರ್ಟು. ಅದೇ ರೀತಿಯಲ್ಲಿ ನಿಮಗೆ ಏನೋ ಒಂದಿಷ್ಟು ದಂಡವನ್ನು ಹಾಕ್ತಾರೆ, ಒಂದು 200, 300, 400, 500 ರೂಪಾಯಿ ದಂಡವನ್ನು ಹಾಕ್ತಾರೆ. ಆ ದಂಡವನ್ನು ಕಟ್ಟಿಸ್ಕೊಂಡು ಕೋರ್ಟ್ ನಿಮ್ಮ ಹಾಜರಾತಿಗಾಗಿ ಅವತ್ತಿನ ಏನು ನೀವು ಅವತ್ತು ಗೈರು ಹಾಜರಾಗಿದ್ರಿ, ಆವತ್ತು ವಾರೆಂಟ್ ಹೊರಡಿಸಲಾಗಿತ್ತು, ಆ ವಾರೆಂಟನ್ನು ಹಿಂಪಡಿತಾರೆ. ಇದನ್ನು ನೀವು ಮುಖ್ಯವಾಗಿ ತಿಳ್ಕೊಂಡಿರಬೇಕು. ಇದು ಸಹ ಅತಿ ಸರಳವಾಗಿರ್ತಕ್ಕಂಥ ಕೆಲಸವೇ, ಆದ್ರೂ ಸಹ ನೀವು ತಿಳ್ಕೊಳ್ಬೇಕು, ಒಮ್ಮೆ ವಾರೆಂಟ್ ಹೊರಡಿಸಿದ ನಂತರವಾಗಿ ಅದು ರದ್ದಾಗೋದಿಲ್ಲ. ನ್ಯಾಯಾಲಯವೇ ಅದನ್ನು ರದ್ದು ಮಾಡಬೇಕು, ಇಲ್ಲ ನಿಮ್ಮನ್ನು ಬಂಧನ ಮಾಡಿ ನಿಮ್ಮನ್ನು ನ್ಯಾಯಾಲಯದ ಮುಂದೆ ತಂದು ನಿಲ್ಲಿಸಬೇಕಾಗ್ತದೆ. ನಿಮ್ಮ ಬಂಧನ ಆಗಬಾರ್ದು ಅಂತಿದ್ರೆ, ನಿಮ್ಮ ಯಾವುದೇ ರೀತಿಯಲ್ಲಿ ಬಂಧನದ ಒಂದು ಕಹಿ ಅನುಭವಗಳು ನಿಮ್ಗೆ ಆಗಬಾರ್ದು ಅಂತಿದ್ರೆ, ನಿಮ್ಮ ಮೇಲೆ ವಾರೆಂಟ್ ಇಶ್ಯೂ ಆಗಿದೆ ಅಂತ ತಕ್ಷಣವಾಗಿ ನಿಮ್ಮ ವಕೀಲರನ್ನು ಸಂಪರ್ಕ ಮಾಡಿ ಆ ಒಂದು ವಾರೆಂಟನ್ನು ರೀಕಾಲ್ ಮಾಡಿಸೋದಕ್ಕೆ ಅಪ್ಲಿಕೇಶನ್ ಹಾಕಿ ಮಾಡಿಕೊಳ್ಳಿ. ಯಾವುದೇ ಶೂರಿಟಿದಾರರ ಅವಶ್ಯಕತೆ ಇಲ್ಲ ಇದಕ್ಕೆ. ಕೇವಲ ನಿಮ್ಮ ವಕೀಲರು ಒಂದು ಅಪ್ಲಿಕೇಶನ್ ಅನ್ನು ಹಾಕಬೇಕು ಅಷ್ಟೇ. ಯಾವುದೇ ಒಂದು ಜಾಮೀನ್ದಾರರು ಕರ್ಕೊಂಡು ಹೋಗಬೇಕಾಗಿಲ್ಲ. ವಾರೆಂಟ್ ಆಗಿದೆ ಅಂತ ತಕ್ಷಣವಾಗಿ ಇಂಥ ತಪ್ಪು ಗ್ರಹಿಕೆಯನ್ನು ಮಾಡ್ಕೊಳ್ಬೇಕು. ವಕೀಲರನ್ನು ಸಂಪರ್ಕಿಸಿ ಆ ವಾರೆಂಟನ್ನು ಹಿಂಪಡೆಯೋದಕ್ಕೆ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಳ್ಳಿ. ನ್ಯಾಯಾಲಯ ವಾರೆಂಟನ್ನು ರದ್ದು ಮಾಡುತ್ತೆ. ಇಷ್ಟೆಲ್ಲ ವಿಚಾರಗಳನ್ನು ತಮಗೆ
ತಿಳಿಸಿರ್ತಕ್ಕಂಥದ್ದು ಈ ಒಂದು ವಾರಂಟಿನ ಬಗ್ಗೆ. ಈ ಒಂದು ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಈ ಒಂದು ನನ್ನ ಚಾನಲ್ MND ಲಾ ಚಾನಲನ್ನು ತಾವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಳವಣಿಗೆಗೆ ನೀವು ಕಾರಣೀಭೂತರಾಗಬೇಕು ಅಂಥೇಳಿ ನಾನು ಕೇಳ್ಕೊಳ್ತಿದ್ದೇನೆ. ಅದೇ ರೀತಿಯಲ್ಲಿ ನಾಡಿನ ಜನರಿಗೆ ನಾಡಿನ ಕಾನೂನನ್ನು ಸರಳವಾಗಿ ಅರ್ಥೈಸಬೇಕು. ಯಾವುದೇ ರೀತಿಯಾದಂಥ ಗೊಂದಲಗಳಿರಬಾರ್ದು, ಯಾವುದೇ ರೀತಿಯ ಅನುಮಾನಗಳಿರಬಾರ್ದು. ಸರಳವಾಗಿ ಅವರಿಗೆ ಕಾನೂನನ್ನು ಅರ್ಥೈಸುವ ಮೂಲಕವಾಗಿ ಸಮಾಜಕ್ಕೆ ಒಂದು ಸಣ್ಣ ಕಿರು ಕಾಣಿಕೆಯನ್ನು ಸಲ್ಲಿಸಬೇಕು ಎಂಬತಕ್ಕಂಥದ್ದೇ ನಮ್ಮ ಚಾನಲಿನ ಒಂದು ಮುಖ್ಯವಾಗಿರತಕ್ಕಂಥ ಉದ್ದೇಶ. ಆದ್ದರಿಂದಾಗಿ ಇಷ್ಟೆಲ್ಲ ಮಾತಾಡೋದಕ್ಕೆ ನಾನು ಏನು ಹೇಳಿದ್ದೇನೆ ಇದು ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.